ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾವು ಕಾರ್ ಪಾರ್ಕಿಂಗ್ ನ ನೋಡ್ತಾ ಇದೀವಿ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಫ್ಲೋರಿಂಗ್ ಗೆ ಆಂಟಿಸ್ಕೇಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ ಕಾರ್ ಪಾರ್ಕಿಂಗ್ ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಗೇಟ್ ನ ನೋಡಬಹುದು, ಫೆಂಡ್ರಾಮೆಟಿಕ್ ಶೀಟ್ ಜೊತೆಗೆ MS ಗ್ರಿಲ್ ವರ್ಗೂ ಕೂಡ ನಮಗೆ ಕಂಪ್ಲೀಟ್ ಆಗಿರೋದು. ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಗೇಟ್ ನ ಪ್ರಾವಿಷನ್ ಮಾಡಿದ್ದಾರೆ. 2 ಗೇಟ್ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಒಂದು ಓಪನ್ ಆಗಿದೆಯಲ್ಲ, ಅದು ಬಂದ್ಬಿಟ್ಟು ಒಂದು ವಾಕಿಂಗ್ ಗೇಟ್ ಅಂತಾನೆ ಹೇಳ್ಬೋದು. ಪಕ್ಕದ ಬಂದ್ಬಿಟ್ಟು ನಮಗೆ 2 ಗೇಟ್ ಬರುತ್ತೆ. ಈ ಗೇಟ್ ನ ಓಪನ್ ಮಾಡ್ರೆ 4 ವೀಲರ್ ಮತ್ತೆ 2 ವೀಲರ್ ನ ಇಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದ್ರಿಂದ ಆರಾಮಾಗಿ 2 ಕಾರ್ಗಳ ಜೊತೆಗೆ ಅದ್ರ ಜೊತೆಗೆ ಒಂದು ಚಿಕ್ಕದಾದಂತ ಒಂದು ಎಲೆಕ್ಟ್ರಿಕ್ ಕಾರ್ ಕೂಡ, ಒಟ್ಟು ನಾವು 3 ಕಾರ್ಗಳ ಜೊತೆಗೆ 4 ರಿಂದ 5 2 ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ವ್ಯವಸ್ಥೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಗೇಟ್ ಪಕ್ಕದಲ್ಲಿ ನಮ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ಈ ಕಾರ್ ಪಾರ್ಕಿಂಗ್ ಅಲ್ಲಿ ಏನಾದ್ರು ಫಂಕ್ಷನ್ ಏನಾದ್ರು ಮಾಡಿದ್ರೆ, ಆ ಫಂಕ್ಷನ್ ಒಂದು ಯೂಸ್ ಆಗ್ಲಿ ಒಂದು ಪರ್ಪಸ್ ಗೆ ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರೋಫಿಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇದು ಕಮೋಡ್ ಬಂದ್ಬಿಟ್ಟು ಈಗ ಟೆಂಪರರಿ ಕಮೋಡ್ ಇರುವಂತದ್ದು. ಇದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ. ಒಂದು ಫಂಕ್ಷನ್ ಆಗ್ಲಿ, ಇಲ್ಲಾಂದ್ರೆ ಯಾರಾದ್ರೂ ಆಚೆ ಕಡೆಯಿಂದ ಬಂದು ಒಂದು ಯೂಸ್ ಆಗ್ಲಿ ಒಂದು ಪರ್ಪಸ್ ಗೆ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮ್ಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಈಸ್ಟ್ ಮೈನ್ ಡೋರ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಪ್ರೆಸೆಂಟ್ ನಮ್ಗೆ ಇಲ್ಲಿ ಬೋರ್ವೆಲ್ ರನ್ನಿಂಗ್ ಇದೆ. ಜೊತೆಗೆ 9000 ಲೀಟರ್ ಇರುವಂತಹ ಟ್ಯಾಂಕ್ ಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಕಾವೇರಿ ವಾಟರ್ ಗೆ ಅಲ್ಲಿ ಪೋರ್ಷನ್ ಗೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಪ್ರೆಸೆಂಟ್ ಈ ಲೆವೆಟ್ ಅಲ್ಲಿ ಕಾವೇರಿ ವಾಟರ್ ರೆಡಿ ಇದೆ, ಅಂದ್ರೆ ಬರ್ತಾ ಇದೆ. ನೀವು ಮನೆ ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸೇಲ್ಡ್ ಇಟ್ ನ ಇಮಿಡಿಯೇಟ್ಲಿ 15 ಡೇಸ್ ಅಲ್ಲಿ ನೀವು BWSSB ಗೆ ವರ್ಕ್ ಮಾಡ್ತೀನಿ ಅಂದ್ರೆ 15 ದಿನದಲ್ಲಿ ನಿಮ್ಗೆ ಮೀಟರ್ ಕೂಡ ಅವೈಲೇಬಲ್ ಸಿಕ್ಬಿಡುತ್ತೆ. ಯಾಕಂದ್ರೆ ಈ ಲೆವೆಟ್ ಅಲ್ಲಿ ವೀಕ್ಲಿ 2 ಡೇಸ್ ಗೆ ಕಾವೇರಿ ವಾಟರ್ ಕೂಡ ನಮ್ಗೆ ಬಿಡ್ತಾ ಇದಾರೆ. ಸಖತ್ತಾಗಿ ನಮ್ಗೆ ಯಾವ್ದೇ ರೀತಿ ನೀರ್ಗೆ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ 2 ರೀತಿಯ ಪ್ರಾವಿಷನ್ ವ್ಯವಸ್ಥೆನ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೇಕಾಗಿರೋ ಸ್ಟೇರ್ ಕೇಸ್ ನ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. 40 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಹೀಗೆ ಮುಂದೆ ಹೋಗ್ತಾ ಇದ್ರೆ ರೈಟ್ ಸೈಡ್ ಏನ್ ಬರುತ್ತೆ ವಾಲ್ಗಳಿಗೆಲ್ಲ ನಮ್ಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ವರ್ಗು ನಮ್ಗೆ ಸೇಮ್ ನಮ್ಗೆ ರೈಟ್ ಸೈಡ್ಗೂ ಲೆಫ್ಟ್ ಸೈಡ್ಗೂ ವಾಲ್ಗಳಿಗೆಲ್ಲ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮ್ಗೆ WPC ವರ್ಕ್ ಜೊತೆಗೆ LED ಲೈಟ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಮೈನ್ ಡೋರ್. ಇದು ಫ್ರಂಟ್ ಎಲಿವೇಶನ್ ನ ನೋಡಬಹುದು. ಈ ಪೋರ್ಷನ್ ಅಲ್ಲಿ ಟಫಾಂಗ್ ಗ್ಲಾಸ್ ಹಾಕೊಟ್ಟಿದ್ದಾರೆ. ಜೊತೆಗೆ ಸೇಫ್ಟಿ ವೈಸ್ ಅಲ್ಲೂ ಮತ್ತೆ ಲುಕಿಂಗ್ ವೈಸ್ ಅಲ್ಲೂ 2 ಒಂದೇ ಅಂತಾನೆ ಹೇಳ್ಬೋದು. ಮುಂದೆಗಡೆ ಒಂದು ದೊಡ್ಡ ಮರ ಇದೆ. ಫುಲ್ಲು ಮನೆಗಳಾಗಿದೆ. ಅಕ್ಕಪಕ್ಕ ಎಲ್ಲ ಫುಲ್ಲು ಮನೆಗಳಾಗ್ತಾ ಇರುವಂತದ್ದು. ಡೆವಲಪ್ ಆಗ್ತಾ ಇದೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ ಗೆ ಎಕ್ಸಾಕ್ಟ್ 1.7 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. KSIT ಕಾಲೇಜು ಮತ್ತೆ ಕುಮಾರನ್ ಸ್ಕೂಲ್ಗೂ ಕೂಡ ತುಂಬಾ ಹತ್ರ ಇದೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನಮ್ಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಇದು ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು ಒಳ್ಳೆ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ಒಳ್ಳೆ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತಹ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಈಗ ನಾವು ನೋಡ್ತಾ ಇರೋದು ಲಿವಿಂಗ್ ರೂಮ್. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೊಂಡು ಕುತ್ಕೊಂಡು ಓಡಾಡೋ ಅಷ್ಟು ಜಾಗ ಕೂಡ ಈ ಲಿವಿಂಗ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ರೈಟ್ ಸೈಡ್ ಅಲ್ಲಿ 4 ವಿಂಡೋ ಶಟರ್ಸ್ ಗಳಿರುವಂತದ್ದು ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ನಮ್ಗೆ ಕಟನ್ ರಾಡ್ಗಳಿಗೆ ಗಟ್ಟಗಳು ಕೂಡ ನಮ್ಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. POP ವರ್ಕ್ ನೋಡಿ ಬ್ಯೂಟಿಫುಲ್ ಆಗಿ ಬಂದಿದೆ. ಜೊತೆಗೆ ವಾರ್ಮ್ ಲೈಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನೋಡಿ TV ಕ್ಯಾಬಿನೆಟ್. ಆರಾಮಾಗಿ ಇವಾಗ ಪ್ರೆಸೆಂಟ್ ಯಾವ್ದು ದೊಡ್ಡ ಟಿವಿ ಹೋಗ್ತಾ ಇದ್ದೋ ಆ ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ TV ಕ್ಯಾಬಿನೆಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಒಳ್ಳೆ ಬ್ಯೂಟಿಫುಲ್ ಆಗಿ, ಒಳ್ಳೆ ಸ್ಪೇಷಿಯಸ್ ಆಗಿ, ಒಳ್ಳೆ ಡಿಫ್ರೆಂಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಕೂಡ ಅಂತಾನೆ ಹೇಳ್ಬೋದು. ಅಷ್ಟು ಕ್ಲೀನ್ ಬ್ಯೂಟಿಫುಲ್ ಆಗಿ ವರ್ಕ್ ನ ಮಾಡಿದ್ದಾರೆ. ಆ ಪ್ರೊಫೈಲ್ ಲೈಟ್ ಕೂಡ ನೋಡಿ, ಆ ಪ್ರೊಫೈಲ್ ಲೈಟ್ ಗ್ರಾನೈಟ್ ಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಅಷ್ಟು ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಇದು ಆರ್ಚ್ ಟೈಪ್ ಅಲ್ಲಿ ಒಂದು ಮಾಡ್ಕೊಟ್ಟಿರುವಂತದ್ದು. ಹಾಲಿಂದ ಕಿಚನ್ ಗೆ ಎಂಟ್ರಿ ಆಗ್ಬೇಕಾದ್ರೆ ಬಂದಿರುವಂತಹ ಆರ್ಚ್ ಟೈಪ್. ಇದಕ್ಕೆ ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. ಚೈನ್ ಮೆಟ್ಲು ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ವೆಂಟಿಲೇಷನ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈಗ ಅಲ್ಲಿಂದ ಈ ಆರ್ಚ್ನ ಕ್ರಾಸ್ ಮಾಡಿ ಎಂಟ್ರಿ ಆದ್ರೆ ನೋಡ್ಬೋದು ಇದು ಕಿಚನ್ ಏರಿಯಾ ಬರುತ್ತೆ. ತುಂಬಾ ದೊಡ್ಡದಾಗಿದೆ ಅಲ್ವಾ? ಇಷ್ಟು ಫುಲ್ಲು ನಮ್ಗೆ ಕಿಚನ್ ಏರಿಯಾ ಬರುವಂತದ್ದು. ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ಇರುವಂತಹ ಮಿರರ್, ಇಲ್ಲೊಂದು ಬೌಲ್ ಬರುತ್ತೆ. ಇನ್ನ ಅದು ಫಿಟ್ ಆಗಿಲ್ಲ, ಜಸ್ಟ್ ಒಂದು ರೆಡಿ ತರ ಇಟ್ಟಿರುವಂತದ್ದು, ಅದೇ ಫಿಟ್ ಆಗುವಂತದ್ದು. ಬಟ್ ಅದಿನ್ನ ಫೈನಲ್ ಫಿಟ್ ಆಗಿಲ್ಲ. ನೋಡಿ ಹೀಗಿದೆ ಸ್ಟ್ರಕ್ಚರ್.
ಬ್ಯೂಟಿಫುಲ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಡ್ಯುಲರ್ ಕಿಚನ್. ಕ್ವಾರ್ಟ್ಸ್ ಗ್ರಾನೈಟ್ ನಮಗೆ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಈ ಪೋರ್ಷನ್ ನಮಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಕಟ್ಲಾ ಬ್ಯಾಸ್ಕೆಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕಟ್ಲಾ ಬ್ಯಾಸ್ಕೆಟ್, ಇಲ್ಲೆಲ್ಲ ನಮ್ಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಗಳು. ಇಲ್ಲೂ ನೋಡಿ, ಇಲ್ಲೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಗ್ಯಾಸ್ ಪ್ರೊವಿಷನ್ ಕೂಡ ನಮಗೆ ಕೆಳಗಡೆನೆ ಬರುತ್ತೆ. ವಾಲ್ ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಫುಲ್ ನಮಗೆ ಬಾಕ್ಸ್ ಗಳು ಮಾಡಿರೋದ್ರಿಂದ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ನಮಗೆ ಪಾರ್ಟಿಷನ್ಸ್ ಗಳು ಬರುತ್ತೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಸೆಂಟ್ರಲ್ ಎಲ್ಲ ಒಂದು ಉಕ್ಸ್ಗಳ ತರ ಕೊಟ್ಟಿದಾರಲ್ಲ, ಇಲ್ಲೆಲ್ಲ ನಮಗೆ ಗ್ಲಾಸ್ ಬರುತ್ತೆ. ಅಲ್ಲೆಲ್ಲ ನಮಗೆ ಗ್ಲಾಸ್ ಬಂದಾಗ ಅದ್ರ ಮೇಲೆ ಕೂಡ ನಾವು ಬೈಫರ್ಕೇಶನ್ ಕೂಡ ಮಾಡ್ಕೊಬಹುದು. ಹಿಂದೆಗಡೆ ಕೂಡ ನೋಡಿ, ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿದ್ರೆ ಕ್ಲೀನ್ ಆಗಿ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ಸಿಂಕು ಅದ್ರ ಮೇಲ್ಗಡೆ ಪಾಯಿಂಟ್ ಕೊಟ್ಟಿರೋದ್ರಿಂದ ಆಕ್ವಾ ಗಾರ್ಡ್ ಕೂಡ ನಮಗೆ ಅಲ್ಲೇ ಬರುತ್ತೆ. ವುಡ್ ಎಲ್ಲ ನೋಡ್ಬೋದು, ಎಲ್ಲ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಶಟರ್ಸ್ ಗಳು ಅಷ್ಟೇನೆ, ಶಟರ್ಸ್ ನಮಗೆ ಟೀಕ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇ ಇಂಟೀರಿಯರ್ ವರ್ಕ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ರೆ. ಅದ್ರ ಬಾಟಮ್ ಅಲ್ಲಿ ಕೂಡ ನಮಗೆ ಪ್ರೊಫೈಲ್ ಲೈಟ್ ನ ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ. ಸೂಪರ್ ಆಗಿದೆ ಅಂತ ಹೇಳ್ಬೋದು ಮತ್ತು ಬ್ಯೂಟಿಫುಲ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಬೇಕು ಅಂದ್ರೆ ಡೈನಿಂಗ್ ಏರಿಯಾನ ಹಾಕೊಬಹುದು. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡೋ ಅಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಸೆಟ್ ಮಾಡಿರುವಂತದ್ದು. ಕೆಳಗಡೆ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಇದು ಬಂದು ನಮಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಹಿಂದೆಗಡೆ ಎಲ್ಲ ಫುಲ್ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಒಂದು ಮಿರರ್, ಅದು ಕೂಡ ನಾವು ಆಪರೇಟ್ ಮಾಡಬಹುದು. ಲೈಟ್ ಶೇಡ್ಸ್ ಗಳು ಕೂಡ ನಮಗೆ ಚೇಂಜ್ ಗಳಾಗುತ್ತೆ. ಇಲ್ಲಿ ಕೂಡ ನಮ್ಗೊಂದು ಹ್ಯಾಂಡ್ ಬೌಲ್ ಒಂದು ಕೊಟ್ಟಿರುವಂತದ್ದು. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ತುಂಬಾ ಜನ ರಿಕ್ವೈರ್ಮೆಂಟ್ ಇರುವಂತದ್ದು ಯುಟಿಲಿಟಿ. ಆರಾಮಾಗಿ ಒಂದು ಡಿಶ್ ವಾಶ್ ಜೊತೆಗೆ ವಾಷಿಂಗ್ ಮಿಷಿನ್ ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಇದೆ. ವಾಲ್ಗಳಿಗೆಲ್ಲ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಲ್ಲೊಂದು ವಿಂಡೋ ಪರ್ಪಸ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ, ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಹೌದು, ಕಾಮನ್ ಬಾತ್ರೂಮ್ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಬಟ್ ಏನಂದ್ರೆ ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿಲ್ಲ. ಇಲ್ಲಿ ನಮ್ಗೆ ಫ್ಲೋರಿಂಗ್ ಮೌಂಟೆಡ್ ಬರುತ್ತೆ. ಬಟ್ ಏನು ಅಂದ್ರೆ ಕ್ಲೀನ್ ಆಗಿ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕಿಚನ್ ಅಂತೂ ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇಲ್ಲೂ ಅಷ್ಟೇನೆ ಒಂದು ಸ್ಟೋರೇಜ್ ವ್ಯವಸ್ಥೆನ ಮಾಡಿದ್ದಾರೆ. ಓವೆನ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಇಲ್ಲಿ ಪಾಯಿಂಟ್ ವ್ಯವಸ್ಥೆ, ಓವೆನ್ ಇಟ್ಕೊಳ್ಳೋದಕ್ಕೆ, ಅದ್ರ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಕೂಡ ನಮಗೆ ಫ್ಲೋರಿಂಗ್ ಅಲ್ಲಿ ಅಂದ್ರೆ ಈ ಫ್ಲೋರ್ ಅಲ್ಲಿ ಕೂಡ ನಮಗೆ ಕ್ವಾರ್ಟ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಪೂಜಾ ಮನೆ ಬರುತ್ತೆ. 2x4 ವೆಟ್ರೋಫೈಟಲ್ಸ್ ವಾಲ್ಗಳಿಗೆ ಟೀಕ್ ಅಲ್ಲಿ ಅಟ್ಯಾಚ್ ಆಗಿರುವಂತ ಗ್ಲಾಸ್ ಫಿನಿಶಿಂಗ್ ಮೈನ್ ಡೋರ್ ಬರುತ್ತೆ. ಲೋಗೋ ಕೂಡ ಇದೆ ನೋಡಿ, ಗಣೇಶನ್ ಲೋಗೋ ಕೂಡ ಇದೆ. ಫ್ರೇಮ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಬರುತ್ತೆ. 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ POP ವರ್ಕ್ ಮಾಡಿರುವಂತದ್ದು. ಇಲ್ಲೂ ಕೂಡ ಅಷ್ಟೇ ಬಾಕ್ಸ್ ಮಾಡಿದ್ದಾರೆ. ಬಾಕ್ಸ್ ಮೇಲ್ಗಡೆ ನಮಗೆ ಕ್ವಾರ್ಟ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಓಕೆ, ಇಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇಲ್ಲ, ಬಟ್ ಓಕೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ, ಕ್ಲೀನ್ ಆಗಿ ಫೈನ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ಬಾರ್ಡರ್ ಗಳನ್ನ ನೋಡ್ಬೋದು. ಮೈನ್ ವಾಸ್ಕಲ್ ಬರುತ್ತೆ. ಮೈನ್ ವಾಸ್ಕಲ್ ಪಕ್ಕ ಟೀಕಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಫ್ರೇಮ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ ಈ ಪೂಜಾ ಮನೆಗೆ. ಎದುರುಗಡೆಗೆ ನಮಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಏರಿಯಾ ನಮಗೆ ರೆಡಿ ಇರುವಂತದ್ದು. ಸೇಮ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಇನ್ನರ್ ಅಲ್ಲಿ ಕೂಡ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಯಾಕಂದ್ರೆ ತುಂಬಾ ಜನ ಆಚೆ ಕಡೆ ಯೂಸ್ ಮಾಡಿರ್ತಾರೆ ಲಪತ್ರ ಗ್ರಾನೈಟ್ ನ, ಬಟ್ ಇವ್ರೇನು ಅಂದ್ರೆ ಇನ್ನರ್ ಅಲ್ಲಿ ಕೂಡ ನಮಗೆ ಸೇಮ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಕಾಲ್ ಜಾರಬಾರದು ಅನ್ನೋ ಒಂದು ಪರ್ಪಸ್ ಅಲ್ಲಿ ಲಪತ್ರ ಗ್ರಾನೈಟ್, ಆಂಟಿಸ್ಕಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಜೊತೆಗೆ ಟೀಕ್ ಅಲ್ಲಿ ಫಿನಿಶಿಂಗ್ ಆಗಿರುವಂತಹ MS ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪಿಲ್ಲರ್ ಗಳು ಕೂಡ ನಮಗೆ ಟೀಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಟೀಕ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪಿಲ್ಲರ್ ಗಳು ಕೂಡ ನಮಗೆ ರೈಲಿಂಗ್ಸ್ ಅಲ್ಲಿ ಆಡ್ ಮಾಡಿರುವಂತದ್ದು. ಚೆನ್ನಾಗಿದೆ ನೋಡಿ. ಕಿಚನ್ ಏರಿಯಾ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಹೆಂಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಓಕೆ, ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಇಲ್ಲಿ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಬಂದಾಗ ಸ್ಟಡಿ ಯೂನಿಟ್ ಒಂದು ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳು, 2 ಓಪನ್ ಕ್ಲೋಸ್, ಇಲ್ಲೊಂದು ಬಾಕ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಗೆ ಒಳಗಡೆ ಪಾರ್ಟಿಷನ್ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇದು ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಒಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು, 2 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಚಿಕ್ಕದಾಗಿ ಇಂಟೀರಿಯರ್ ಜೊತೆಗೆ POP ಮಿಕ್ಸ್ ಆಗಿರುವಂತಹ ಸೀಲಿಂಗ್ ಅಲ್ಲಿ ವರ್ಕ್ ವಿತ್ LED ಲೈಟ್. ಚೆನ್ನಾಗಿದೆ ಅಲ್ವಾ?
ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ ನೋಡಿ. ಅಲ್ಲಿ ಕಾಟ್ ಇದೆ, ಇಷ್ಟು ಓಡಾಡಕ್ಕೆ ಜಾಗ ಕೂಡ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಅದು ಸ್ಟ್ರಕ್ಚರ್ ಇದೆ ನೋಡಿ. ಬಟ್ ಇದು ಮುಟ್ಟಿದ್ರೆ ನಮ್ಗೆ ಫೀಲ್ ಆಗುತ್ತೆ. ಆ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮ್ಗೆ ಐಟಮ್ಸ್ ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಸೇಮ್ ವಾರ್ಡ್ರೋಬ್ ಏನು ನಮ್ಗೆ ಲ್ಯಾಮಿನೇಟ್ ಯೂಸ್ ಮಾಡಿದೆ ಅದಕ್ಕೆ ಮ್ಯಾಚಿಂಗ್ ಆಗಿ ನಮ್ಗೆ ವಾರ್ಡ್ರೋಬ್ ಈ ಟಿವಿ ಕ್ಯಾಬಿನೆಟ್ ನ ಪ್ರಾವಿಷನ್ ಮಾಡಿರುವಂತದ್ದು. ವೆಂಟಿಲೇಷನ್ಗೋಸ್ಕರ ಈ ಪೋರ್ಷನ್ ಅಲ್ಲಿ ಟೀಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಈ ರೂಮ್ ಅಲ್ಲಿ ಇರುವಂತಹ ದೊಡ್ಡದಾಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಇಲ್ಲಿ ನಾವು ಆರಾಮಾಗಿ ಬೈಫರ್ಕೇಶನ್ ಮಾಡ್ಕೊಬಹುದು. ಡ್ರೈ ಮತ್ತೆ ವಿಟ್ಟು ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಎಲ್ಲ ಬಂದು ನಮ್ಗೆ ಜಾಗೋರ್ ಮತ್ತೆ ಹಿಂಡ್ವೇರ್ ಐಟಮ್ಸ್ ನ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ತುಂಬಾ ದೊಡ್ಡದಾಗಿ ಬಂದಿದೆ. ಹ್ಯಾಂಡ್ ವಾಶ್ಗೆ ಈ ಮೂಲೆಯಲ್ಲಿ ಈ ಕಾರ್ನರ್ ಅಲ್ಲಿ ಬರುತ್ತೆ. ತುಂಬಾ ದೊಡ್ಡದಾಗಿ ಬಂದಿದೆ, ಸಖತ್ತಾಗಿದೆ. ರೂಮ್ ಅಷ್ಟೇನೆ ಸ್ಪೇಷಿಯಸ್ ಆಗಿ ಬಂದಿರೋದ್ರಿಂದ ಓಡಾಡೋಕೆ ತುಂಬಾನೇ ಜಾಗ ಇದೆ ಅಂತಾನೆ ಹೇಳ್ಬೋದು. ವಿತ್ ರೆಡಿ ಕಾಟ್ ಜೊತೆಗೆ, ಆ ಕಾಟಲ್ಲಿ ಕೂಡ ವಿತ್ ಸ್ಟೋರೇಜ್ ಕೂಡ ಇದೆ, ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುವಂತದ್ದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲೂ 2 ಸ್ಲೈಡಿಂಗ್ ಡೋರ್ ಇರುವಂತಹ ಒಂದು ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್. POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ನೋಡಿ, ಚೆನ್ನಾಗಿದೆ. ಲೈಟ್ ಹಾಕೋದ್ರೆ ಸೂಪರ್ ಇದೆ ಅಂತಾನೆ ಹೇಳ್ಬೋದು, ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಇದೊಂದು ಚಿಕ್ಕದಾಗಿರುವಂತಹ ಒಂದು ಟಿವಿ ಕ್ಯಾಬಿನೆಟ್ ಏರಿಯಾ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ವೆಂಟಿಲೇಷನ್ಗೋಸ್ಕರ ವಿಂಡೋ ಟೀಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಇದ್ರ ಪಕ್ಕದಲ್ಲಿ ಬಾಲ್ಕನಿ. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೇಡ್ ವೆಟ್ರೋಫೈಟಲ್ಸ್. ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಆಂಟಿಸ್ಕೇಡ್ ಅಲ್ಲ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕಾಮನ್ ಬಾತ್ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್ಗೆ ಇದು ಓಕೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಈ ಬಾತ್ರೂಮ್ ಯಾಕಂದ್ರೆ ಬಾಲ್ಕನಿ ತಗೊಂಡಿದ್ರಿಂದ ಈ ಬಾತ್ರೂಮ್ ಓಕೆ. ಆ ಮಾಸ್ಟರ್ ಬೆಡ್ರೂಮ್ ಬರೋಷ್ಟು ಇಷ್ಟು ದೊಡ್ಡದು ಬರಲ್ಲ, ಬಟ್ ಓಕೆ. 2x4 ವೆಟ್ರೋಫೈಟಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಜಾಗೋರ್ ಮತ್ತೆ ಹಿಂಡ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ರೂಮ್ಗೆ ಇದು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೂಡ ನಮ್ಮ ಒಂದು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಹೀಗಿದೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತೂ ಅದ್ಭುತ. POP ವರ್ಕು ಅಷ್ಟೇನೆ ಒಂಥರ ಡಿಫ್ರೆಂಟ್ ಆಗಿ ನಮ್ಗೆ ಯೂಸ್ ಮಾಡಿರುವಂತದ್ದು, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ವೀಕ್ಷಕರೇ ಬನ್ನಿ ಈಗ 3ನೇ ಫ್ಲೋರ್ಗೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು SS ಮತ್ತೆ ಟೀಕಲ್ಲಿ ಫಿನಿಶಿಂಗ್ ಆಗಿರುವಂತಹ ಪಿಲ್ಲರ್ ಜೊತೆಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ನೋಡ್ಬೋದು ಒಂದು ಝೂಮರ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ಗೋಸ್ಕರ ಫುಲ್ ಬಾರ್ಡರ್ ಒಂದು ಲೈಟ್ ಕೊಟ್ಟಿದ್ದಾರೆ ನೋಡಿ, ಗ್ಲಾಸ್. ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಓಕೆ, ಬ್ಯೂಟಿಫುಲ್ ಸಖತ್ತಾಗಿದೆ. ಫ್ಲೋರಿಂಗ್ ಅಂತೂ ವುಡನ್ ಟೈಲ್ ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ ಅಲ್ವಾ? ಒಂಥರ ಡಿಫ್ರೆಂಟ್ ಆಗೇ ಇದೆ, ಏನು ಮಾತಾಡೋ ಹಾಗಿಲ್ಲ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇತ್ತು ಹಾಗೆ ಇದೆ, ಬಟ್ ಏನಂದ್ರೆ ಇಲ್ಲಿ ಕಾಟ್ ಇಲ್ಲ, ಅಲ್ಲಿ ಕಾಟ್ ಇದೆ, ಅಷ್ಟೇ ವ್ಯತ್ಯಾಸ. ಬಟ್ ಫ್ಲೋರಿಂಗ್ ಅಂತೂ ಖರ್ಚು ಮಾಡಿದಾರೆ ಅಂತಾನೆ ಹೇಳ್ಬೋದು, ಡಿಫ್ರೆಂಟ್ ಆಗಿದೆ, ಸಗದಾಗಿದೆ. ಇಲ್ಲಿ ಮೇಲ್ಗಡೆ WPC ವರ್ಕು ಕೂಡ ನಮಗೆ ಮಾಡಿರುವಂತದ್ದು ಇದೆ ನೋಡಿ. ವಾರ್ಡ್ರೋಬ್ ವಿತ್ ಟಿವಿ ಯೂನಿಟ್ ವಿತ್ ಡ್ರೆಸ್ಸಿಂಗ್. ಈ ಬಾತ್ರೂಮ್ ಅಷ್ಟೇನೆ ದೊಡ್ಡದಾಗಿ ಬಂದಿದೆ. 2 ಬಾತ್ರೂಮ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಅಷ್ಟೇನೆ ಬೈಫರ್ಕೇಶನ್ ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಡ್ರೈ ಮತ್ತೆ ವಿಟ್ ಆರಾಮಾಗಿ ನಾವು ಮಾಡ್ಕೋಬಹುದು. ಈ ರೂಮ್ ಬಗ್ಗೆ ಏನ್ ಮಾತಾಡೋ ಹಾಗಿಲ್ಲ ರೀ, ಯಾಕಂದ್ರೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನಿತ್ತು ಸೇಮ್ ಕಾಪೇಶ್ ಅಂತ ಹೇಳ್ಬೋದು, ಮೆಜರ್ಮೆಂಟ್ ಅಲ್ಲ. ಇಲ್ಲಿ ಕಾಟ್ ಹಾಕೊಂಡು ಕೂಡ ಓಡಾಡಕ್ಕೆ ಎಷ್ಟು ಜಾಗ ಸಿಗುತ್ತೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ POP ವರ್ಕ್. ಡಿಸೈನ್ ಒಂದು ಚೇಂಜ್ ಆಗಿದೆ ಅಷ್ಟೇ. ಸೇಮ್ ವೆಂಟಿಲೇಷನ್ ಆಗ್ಲಿ ಟಿವಿ ಯೂನಿಟ್ ಎಲ್ಲ ಸೇಮ್ ಟು ಸೇಮ್ ಹಾಗೆ ಬರುತ್ತೆ. ಈ ಪೋರ್ಷನ್ ನೋಡ್ಬೋದು ಒಂದು ಝೂಮರ್ ಲೈಟ್ ಕೂಡ ನಮಗೆ ಕೊಟ್ಟಿದ್ದಾರೆ ನೋಡಿ. ಆ ಲೈಟ್ ಅಲ್ಲಿ ಬರುವಂತಹ ಸ್ಟ್ರಕ್ಚರ್ ಕೂಡ ನಮಗೆ ವಾಲ್ಗಳಲ್ಲಿ ಅಬ್ಸರ್ವ್ ಮಾಡಬಹುದು. ಆ ಸ್ಟ್ರಕ್ಚರ್ ನಮಗೆ ಫೀಲ್ ಆಗ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ POP ವರ್ಕ್ ವಿತ್ LED ಲೈಟ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ರೆ. ವೆಂಟಿಲೇಷನ್ಗೋಸ್ಕರ ಫಿಕ್ಸ್ಡ್ ಆಗಿರುವಂತಹ ಒಂದು ಗ್ಲಾಸ್ ಕೂಡ ನಮಗೆ ಮೇಲ್ಗಡೆ ಕೊಟ್ಟಿದ್ದಾರೆ.
ಓಕೆ, ಇದು ಸಿಟ್ಟಿಂಗ್ ಏರಿಯಾ, ಓಪನ್ ಟೆರೆಸ್. ಇದು ಟೋಟಲ್ ನಮಗೆ 4 ರೂಫ್ ಲೆಕ್ಕನೆ ಬರುತ್ತೆ. ಬಟ್ ಮೇಲ್ಗಡೆ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸ್ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿರೋದು. ನ್ಯಾಚುರಲ್ ಲೈಟ್ ನಮಗೆ ಈ ಫ್ಲೋರಿಂಗ್ ಅಲ್ಲಿ ಬರಲಿ ಅನ್ನೋ ಒಂದು ಪರ್ಪಸ್ಗೆ ವರ್ಕ್ ನ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವುಡನ್ ಫ್ಲೋರಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಒಳ್ಳೆ ಸಿಟ್ಟಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಸಪರೇಟ್ ಆಗಿದೆ. ಇದು ಮೇಲ್ಗಡೆ ಒಂದು MS ಗ್ರಿಲ್ ವರ್ಕ್ ಕೂಡ ಹಾಕಿದ್ದಾರೆ. ಇಲ್ಲೊಂದು ಲ್ಯಾಡರ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇಷ್ಟು ಏನ್ ಸ್ಪೇಸ್ ಇದೆ, ಇಷ್ಟು ನಮ್ಗೆ ಸಿಟ್ಟಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಈ ಏನ್ ಓಪನ್ ಸ್ಪೇಸ್ ಏನ್ ಕಾಣಿಸ್ತಾ ಇದೆ, ಈ ಓಪನ್ ಸ್ಪೇಸ್ ನ ಆಪೋಸಿಟ್ ಮನೇಲಿ ಕವರ್ ಮಾಡಿದ್ದಾರೆ ನೋಡಿ. ಆ ತರ ನಾವು ಕವರ್ ಮಾಡ್ಕೊಂಡ್ಬಿಟ್ರೆ ಇಲ್ಲೂ ಒಂದು ರೂಮ್ ತರನೇ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಫಂಕ್ಷನ್ ಮಾಡೋದಕ್ಕೆ, ಪಾರ್ಟಿ ಮಾಡೋದಕ್ಕೆ, ಬರ್ತ್ಡೇ ಪಾರ್ಟಿ ಮಾಡೋದಕ್ಕೆಲ್ಲ 7 ಮಾಡಿಸಿ ಜಾಗ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಇನ್ ಕೇಸ್ ಏನಾದ್ರು ನೀವು ಖರ್ಚು ಮಾಡ್ತೀನಿ ಅಂದ್ರೆ ಇಲ್ಲೂ ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಇಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಅಕ್ಕಪಕ್ಕ ನೋಡಿ ಫುಲ್ಲು ಮನೆಗಳಾಗ್ತಾ ಇದೆ. ಈ ಸೈಡಲ್ಲೂ ನೋಡಿ ಕಣ್ಣು ಕಾಣಿಸೋದಷ್ಟು ನಿಮ್ಗೆ ಮನೆಗಳಿರೋದು. ಯಾಕಂದ್ರೆ ಈಗ ಡೆವಲಪ್ ಆಗಿ ನಿಂತಿರುವಂತಹ ಜಾಗ ಇದು. ಕಾವೇರಿ ವಾಟರ್ ಪ್ರೆಸೆಂಟ್ ನಮ್ಗೆ ರನ್ನಿಂಗ್ ಇದೆ. ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಇನ್ನು ಇದ್ರ ಮೇಲ್ಗಡೆ ಹೋದ್ರೆ ಟೆರೆಸ್ ಬರುತ್ತೆ. ಆ ಟೆರೆಸ್ ಅಲ್ಲಿ ನಮ್ಗೆ ಒಂದು ಟ್ಯಾಂಕ್ ರೂಮ್ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈಗ ಸ್ನೇಹಿತರೆ, ಈಗ ಲ್ಯಾಡರ್ ಮೇಲೆ ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ. ಇಲ್ಲಿ ಶೀಟ್ ಕೊಟ್ಟಿದ್ದಾರೆ. ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ಆ ಸಿಟ್ಟಿಂಗ್ ಏರಿಯಾ ಬರುವಂತಹ ಒಂದು ಶೀಟ್ ಕೊಟ್ಟಿರುವಂತದ್ದು. ಇದು ಲ್ಯಾಡರ್ ಇರುವಂತಹ ಒಂದು ಚಿಕ್ಕ ಮೆಟ್ಲು ರೂಮು. ಎಕ್ಸಾಕ್ಟ್ ಕುಬೇರಿನ ಮೂಲೆಯಲ್ಲಿ ಬರುವಂತಹ ಟ್ಯಾಂಕ್ ರೂಮ್ ಇದು. ಇನ್ ಕೇಸ್ ಏನಾದ್ರು ಇಲ್ಲೊಂದು ರೂಮ್ ತರ ಇದೆ. ಐಟಮ್ಸ್ ಗಳೇನಾದ್ರು ಸ್ಟೋರೇಜ್ ಬೇಕು ಅಂದ್ರೆ ಇಲ್ಲೂ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಟೆರೆಸ್ ಅಲ್ಲಿ ಇರೋದ್ರಿಂದ ನೋಡಿ ಅಕ್ಕಪಕ್ಕ ಮನೆ ಎಷ್ಟು ಇದೆ ಅಂತಾನೆ ಹೇಳ್ಬೋದು. ನೋಡಿ ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ನೀನು ಆ ಮನೆಲ್ಲ ನಮ್ಗೆ ಗುರುಪ್ರವೇಶಕ್ಕೆ ನಿಂತಿರುವಂತಹ ಮನೆಗಳು. ರೀಸೆಂಟ್ ಆಗಿ ಸೇಲ್ ಆಗಿದೆ ಮನೆ. ಸಕ್ಕತ್ತಾಗಿದೆ ನೋಡಿ. ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ. ನಮ್ಗೆ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ KCT ಇಂಜಿನಿಯರಿಂಗ್ ಕಾಲೇಜ್ ಕೂಡ ನಮ್ಗೆ ಇಲ್ಲೇ ಬರುತ್ತೆ. ಇದು KCT ಇಂಜಿನಿಯರಿಂಗ್ ಕಾಲೇಜು. ಅದ್ರ ಪಕ್ಕದಲ್ಲಿ ಕುಮಾರನ್ ಸ್ಕೂಲ್ ಇದೆ. ಅದೇ ರೋಡಲ್ಲಿ ಹೋದ್ರೆ ನಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ 1.7 ಕಿಲೋಮೀಟರ್ ದೂರದಲ್ಲಿ ಕನಕಪುರ ರೋಡಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ. ಡಿಮಾರ್ಟ್ಗೆ ಎಕ್ಸಾಕ್ಟ್ 2 ಕಿಲೋಮೀಟರ್ದಲ್ಲಿ ಡಿಮಾರ್ಟ್ ಇರುವಂತದ್ದು. ಹಾಗೆ ವಾಜಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್, KCT ಕಾಲೇಜು ಹಾಗೆ ಹೋಗ್ತಾ ಇದ್ದಂಗೆ ಹೇಳ್ಕೊಳ್ಳೋ ಅಷ್ಟು ತುಂಬಾ ಲ್ಯಾಂಡ್ ಮಾರ್ಕ್ಗಳಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, BDF ಪ್ರಾಪರ್ಟಿ ಆಗಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ BDF ಪ್ರಾಪರ್ಟಿ. ಸೂಪರ್ ಆಗಿದೆ. ಇದು ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಯಾವುದೇ ಪ್ರಾಪರ್ಟಿಗೆ ಲೋನ್ ಏನಾದ್ರು ಸರ್ಚ್ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ಈ ಪ್ರಾಪರ್ಟಿ ಏನಾದ್ರು ನೋಡ್ಬೇಕು, ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.